ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಕೌನ್ಸಿಲಿಂಗ್ ಏನಿದೆ ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಅಂದ್ರೆ ಈಗಾಗಲೇ ಅಟ್ಲೀಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡಬೇಕಿತ್ತು. ಬಟ್ ಯಾವುದೇ ಅಪ್ಡೇಟ್ ಅನ್ನ KE ಕಡೆಯಿಂದ ಕೊಟ್ಟಿಲ್ಲ. ಹಾಗಂತ ನೀವು ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ. ಹಾಗಿದ್ರೆ ಈ ಟೈಮಲ್ಲಿ ಏನು ಮಾಡಬಹುದು ಅದನ್ನು ನಾವು ಈ ವಿಡಿಯೋ ತಿಳ್ಕೊಳ್ತಿದ್ವಿ. ಮೊದಲಾಗಿ ಈ ಕೌನ್ಸಿಲಿಂಗ್ಗೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ಕರೆಕ್ಟ್ ಆಗಿ ರೆಡಿ ಮಾಡಿ ಇಟ್ಕೊಂಡಿರಿ. ನೀವೀಗ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ಕಾಲೇಜ್ ಅಲಾಟ್ ಆದಮೇಲೆ ನೀವು ಅಲ್ಲಿ ಅಡ್ಮಿಷನ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಕೆಲವು ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗಿ ಅಡ್ಮಿಷನ್ ಸಂದರ್ಭದಲ್ಲಿ ನೀಡಬೇಕಾಗತ್ತೆ. ಸೊ ಆ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಹಾಗಿದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಶಾರ್ಟ್ ಆಗಿ ಹೇಳೋದಾದ್ರೆ, ನೀವೀಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ್ಯಾವ ಕೋಟಾಗಳನ್ನ ಕ್ಲೇಮ್ ಮಾಡಿದ್ದೀರಾ ಅದಕ್ಕೆ ಸಂಬಂಧಂತಹ ಡಾಕ್ಯುಮೆಂಟ್ಸ್, ಹಾಗೆ KCET ಅಡ್ಮಿಟ್ ಕಾರ್ಡ್, ಅಪ್ಲಿಕೇಶನ್, ಸೊ ಈ ರೀತಿ ಹಲವಾರು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ನಿಮ್ಮ ಕೌನ್ಸಿಲಿಂಗ್ಗೆ ಸಂಬಂಧ ಎಲ್ಲ ಡಾಕ್ಯುಮೆಂಟ್ಸ್ ಅದನ್ನ ಒಂದು ಫೈಲ್ ಅಲ್ಲಿ ಸೇಫ್ ಆಗಿ ಇಟ್ಕೊಂಡಿರಿ. ಅದು ನಿಮಗೆ ಮುಂದೆ ಬೇಕಾಗುತ್ತೆ. ಅದಕ್ಕೋಸ್ಕರ ಹಾಗಿದ್ರೆ ಮತ್ತೇನು ಮಾಡಬಹುದು ಅಂತ ಹೇಳ್ಕೊಳ್ಳೋದಾದ್ರೆ, KCET ಕೌನ್ಸಿಲಿಂಗ್ ಪ್ರಾಸೆಸ್ ಏನಿರುತ್ತೆ ಆ ಪ್ರಾಸೆಸ್ ಅನ್ನ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಿ. ಅಂದ್ರೆ ಈ ವರ್ಷ ಸ್ವಲ್ಪ ಚೇಂಜಸ್ ಮಾಡ್ತಾರೆ, ಬಟ್ ಆದ್ರೂ ಕೂಡ ಓವರ್ ಆಲ್ ಆಗಿ ಕೌನ್ಸಿಲಿಂಗ್ ಹೀಗೆ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತಿದ್ರೆ ಅಕಸ್ಮಾತ್ ಏನಾದ್ರೂ ಚೇಂಜಸ್ ಆದ್ರೂ ಕೂಡ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ KCET ಕೌನ್ಸಿಲಿಂಗ್ ಯಾವ ರೀತಿ ನಡೀತಾ ಇತ್ತು, ಅದರಲ್ಲಿ ಯಾವ ಸ್ಟೆಪ್ಸ್ ಇತ್ತು, ಯಾವ ಪ್ರೊಸೀಜರ್ ಇತ್ತು ಅದನ್ನ ತಿಳಿದುಕೊಳ್ಳಿ. ನಂತರ ನೀವು ತಿಳ್ಕೊಳ್ಳಿ ಅಂತಾನೆ ಬಹಳ ಮೊದಲೇ ವಿಡಿಯೋನ ಮಾಡಿದ್ದೆ ಕೌನ್ಸಿಲಿಂಗ್ ಬಗ್ಗೆ. ಚೆಕ್ ಮಾಡಿ, ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಸರಿನಾ? ಹಾಗಿದ್ರೆ ಕೌನ್ಸಿಲಿಂಗ್ ಪ್ರಾಸೆಸ್ ಏನಿದೆ ಅದು ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ಕೌನ್ಸಿಲಿಂಗ್ ಪ್ರಾಸೆಸ್ ಬಗ್ಗೆ ತಿಳಿದುಕೊಳ್ಳಿ. ಅದ್ರ ನಂತರ ಮತ್ತೇನು ಮಾಡಬಹುದು ಅಂತ ತಿಳ್ಕೊಳ್ಳೋದಾದ್ರೆ, ಫೀ ಸ್ಟ್ರಕ್ಚರ್ ಏನಿರುತ್ತೆ ಆ ಫೀ ಸ್ಟ್ರಕ್ಚರ್ನ ತಿಳಿದುಕೊಳ್ಳಿ. ಹಾಗೆ ನೀವೀಗ ಯಾವುದೊಂದು ಕೋರ್ಸ್ಗೆ ಅಡ್ಮಿಷನ್ ಮಾಡ್ತಾರೆ ಅಂತಂದ್ರೆ ನಿಮಗೆ ಎಷ್ಟು ಫೀಸ್ ಬೇಕಾಗಬಹುದು, ಎಷ್ಟು ಅಮೌಂಟ್ ಬೇಕಾಗಬಹುದು ಅದನ್ನು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿರಿ. ಯಾಕಂತ ಹೇಳಿದ್ರೆ ಈ ಫೀಸ್ ಏನಿದೆ ಅದನ್ನ ಒಂದೇ ಸಲ ಕಟ್ಟೋದಕ್ಕೆ ಹೇಳ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಈಗ ಕಾಲೇಜ್ ಅಲಾಟ್ ಆದ್ಮೇಲೆ ಅಡ್ಮಿಷನ್ ಮಾಡಬೇಕು ಅಂತಿದ್ದಾಗ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಫೀಸ್ ಅಮೌಂಟ್ ಏನಿದೆ ಅದು ರೆಡಿ ಇರಬೇಕು. ಸರಿನಾ? ಅದ್ರ ನಂತರ ಮತ್ತೇನು ಮಾಡಬಹುದು ಅಂತ ತಿಳ್ಕೊಳ್ಳೋದಾದ್ರೆ, KCET ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್. ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜ್ಗಳ ಲಿಸ್ಟ್ ಅನ್ನ ಈಗಲೇ ರೆಡಿ ಮಾಡ್ಕೊಳ್ಳಿ. ಹಾಗೆ ಯಾವ ಕೋರ್ಸಸ್ ಇಷ್ಟ ಅದರ ಲಿಸ್ಟ್ ಅನ್ನು ಕೂಡ ಮಾಡ್ಕೊಳ್ಳಿ. ನಂತರ ಆಪ್ಷನ್ ಎಂಟ್ರಿಗೋಸ್ಕರ ಲಿಸ್ಟ್ ಅನ್ನ ಹೇಗೆ ಮಾಡ್ಕೊಳ್ಳೋದು ಅದ್ರ ಕೂಡ ವಿಡಿಯೋನ ಮಾಡಲಾಗಿದೆ, ಚೆಕ್ ಮಾಡಿ. ಅದಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಎಜುಕೇಶನ್ ಲೋನ್ ಮಾಡಬೇಕು ಅಂತ ಹೇಳಿದ್ರೆ, ಎಜುಕೇಶನ್ ಲೋನ್ ಏನಿದೆ ಅದಕ್ಕೋಸ್ಕರ ಒಂದು 2 ರಿಂದ 3 ಅಥವಾ ಅದಕ್ಕಿಂತ ಹೆಚ್ಚು ಬ್ಯಾಂಕ್ಗಳನ್ನ ವಿಸಿಟ್ ಮಾಡಿ ಯಾವ ಬ್ಯಾಂಕಲ್ಲಿ ಲೋನನ್ನು ಮಾಡಬಹುದು, ಯಾವ ಬ್ಯಾಂಕಲ್ಲಿ ಲೋನನ್ನು ಕೊಡ್ತಾರೆ, ಸೊ ಅದನ್ನ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡಿಟ್ಕೊಳ್ಳಿ. ಈ ರೀತಿ ಕೌನ್ಸಿಲಿಂಗ್ಗೆ ಸಂಬಂಧಂತೆ ಎಲ್ಲ ಪ್ರಿಪರೇಷನ್ನ ಮಾಡಿಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಒಮ್ಮೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಆ ಟೈಮಲ್ಲಿ ಈಗ ಈ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ, ಸೊ ಅದಕ್ಕೆ ನನ್ನ ಈ ರೀತಿ ಪ್ರಿಪರೇಷನ್ ಆಗಿದೆ, ಸೊ ಈ ರೀತಿ ಇರುತ್ತೆ. ಅದೇ ನೀವು ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಈಗ ಚಾಯ್ಸ್ ಎಂಟ್ರಿ ಅಂದ್ರೇನು ಅದನ್ನು ಸರ್ಚ್ ಮಾಡ್ತಾ ಹೋದ್ರೆ, ಅಥವಾ ಅಡ್ಮಿಷನ್ ಹೋಗ್ಬೇಕಾದ್ರೆ ರಿಪೋರ್ಟಿಂಗ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕು, ಸೊ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ ಬಂದ್ರೆ ನಿಮಗೆ ಸಂಪೂರ್ಣವಾಗಿ ಹೊಸದಾಗಿರುತ್ತೆ ಒಂದು ಕಾನ್ಸೆಪ್ಟ್. ಸೊ ಆ ರೀತಿ ಆಗಬಾರ್ದು. ನಿಮಗೆ ಆಲ್ರೆಡಿ ಈ ಎಲ್ಲ ವಿಷಯಗಳು ಗೊತ್ತಿರಬೇಕು. ಅದಕ್ಕೋಸ್ಕರನೇ ಕೌನ್ಸಿಲಿಂಗ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಮ್ಮ ಬಳಿ ಯಾವ ಡಾಕ್ಯುಮೆಂಟ್ಸ್ ಇರಬೇಕು, ಯಾವ ರೀತಿ ಪ್ರಿಪರೇಷನ್ ಆಗಿರಬೇಕು, ಆ ಎಲ್ಲ ಪ್ರಿಪರೇಷನ್ ಈಗ ಇರುವಂತಹ ಟೈಮ್ನಲ್ಲಿ ಮಾಡ್ಕೊಳ್ಳಿ. ನಂತರ ಕೌನ್ಸಿಲಿಂಗ್ ಏನಿದೆ ಅದ್ರ ಬಗ್ಗೆ ನಿಮ್ಮಲ್ಲಿ ಹಲವಾರು ಡೌಟ್ಸ್ ಕೂಡ ಇರಬಹುದು. ಪ್ರೊಸೀಜರ್ ಬಗ್ಗೆ, ಆ ಪ್ರೊಸೀಜರ್ ಬಗ್ಗೆ ಇರುವಂತಹ ಡೌಟ್ಸ್ ಅನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ನಂತರ ಆ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕು. ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.